ನಮಸ್ಕಾರ ಸ್ನೇಹಿತರೆ. ಉತ್ತರ ಕರ್ನಾಟಕದ ಕಲಾವಿದರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಫೇಮಸ್ ಆದಂಥವರು. ಹಾಗಾದರೆ ಇವ್ರದ್ದು ಊರು ಯಾವುದು, ಜಾತಿ ಯಾವುದು, ಇವರಿಗೆ ಯೂಟ್ಯೂಬ್ ಮತ್ತು ಆರ್ಕೆಸ್ಟ್ರಾಗಳಿಂದ ಬರುವ ಸಂಬಳ ಎಷ್ಟು ಎಂಬುದನ್ನು ಈ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮುಕುಳಪ್ಪ ಶಾರ್ಟ್ ಫಿಲ್ಮ್ ಖ್ಯಾತಿಯ ಮುಕುಳಪ್ಪನವರ ಮೂಲ ಹೆಸರು ವಾಜಾ. ಇವರದು ಮುಸ್ಲಿಂ ಸಮುದಾಯ. ಇವರು ಕೊರೋನಾ ಲಾಕ್ಡೌನ್ ಸಮಯದಲ್ಲಿ ಟಿಕ್ಟಾಕ್ನಿಂದ ಫೇಮಸ್ ಆದಂಥವರು. ನಂತರ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಗಳಲ್ಲಿಯೂ ಕೂಡ ಸಿಕ್ಕಾಪಟ್ಟೆ ಫೇಮಸ್ ಆದರು. ಜನರು ಇವರನ್ನು ಯಾವ ರೀತಿ ಒಪ್ಪಿಕೊಂಡಿದ್ದಾರೆಂದರೆ, ಇವರ ಯೂಟ್ಯೂಬ್ ವಿಡಿಯೋಗಳಿಗಾಗಿ ಲಕ್ಷಾಂತರ ಜನ ಕಾಯ್ತಾ ಇರ್ತಾರೆ. ಸೊ ಇವರಿಗೆ ಯೂಟ್ಯೂಬ್ನಿಂದ ಬರುವ ಹಣ 4 ಲಕ್ಷದವರೆಗೆ ಹಣ ಬರುತ್ತೆ. ಇದರ ಜೊತೆಗೇ ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ಗಳಲ್ಲೂ ಕೂಡ ಲಕ್ಷಾಂತರ ಹಣವನ್ನು ಇವರು ಪಡಿತಾರೆ. ಇವರು ವಿಶೇಷವಾಗಿ ಯಾವುದೇ ಆರ್ಕೆಸ್ಟ್ರಾ ಕಾರ್ಯಕ್ರಮಗಳಿಗೆ ಹೋಗುವುದಿಲ್ಲ. ಒಂದು ವೇಳೆ ಹೋದರೆ ಇವರು ಆ ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮಕ್ಕೆ 20,000ವರೆಗೆ ಚಾರ್ಜನ್ನು ಮಾಡ್ತಾರೆ. ಶಿವಪುತ್ರ ಯಶಾರಾಧ. ಸ್ನೇಹಿತರೆ, ಶಿವಪುತ್ರರವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನವರು. ಇವರು ಕೂಡ ಟಿಕ್ಟಾಕ್ನಿಂದ ಫೇಮಸ್ ಆದಂಥವರು. ಆದರೆ ಟಿಕ್ಟಾಕ್ ಬ್ಯಾನ್ ಆದ ಕಾರಣ ಸೀರಿಯಲ್ ಮತ್ತು ಸಿನಿಮಾಗಳಲ್ಲಿ ಅವಕಾಶ ಕೇಳಲು ಬೆಂಗಳೂರನ್ನು ಸುತ್ತು ಹಾಕಿದರು. ಆದರೆ ಅವಕಾಶಗಳಿಂದ ವಂಚಿತರಾದ ಇವರು ಯೂಟ್ಯೂಬ್ಗೆ ಎಂಟ್ರಿ ಕೊಟ್ಟರು. ಕಾಮಿಡಿ ವಿಡಿಯೋಸ್ಗಳನ್ನು ಮಾಡುತ್ತಾ ತುಂಬ ಪ್ರಸಿದ್ಧಿಯಾದರು. ಸದ್ಯ ಈಗ ಇವರು ಯೂಟ್ಯೂಬ್ನಿಂದ 4 ರಿಂದ 5 ಲಕ್ಷದವರೆಗೆ ಹಣವನ್ನು ಗಳಿಸ್ತಾರೆ. ಇದಲ್ಲದೆ ಇನ್ಸ್ಟಾ ಮತ್ತು ಫೇಸ್ಬುಕ್ಗಳಿಂದಲೂ ಕೂಡ ತುಂಬಾ ಹಣವನ್ನು ಗಳಿಸ್ತಾರೆ. ಇದರ ಜೊತೆಗೇ ಇವರ ಆರ್ಕೆಸ್ಟ್ರಾ ಕಾರ್ಯಕ್ರಮಗಳಿಗೆ ಹೋಗಿ 25,000ವರೆಗೆ ಹಣವನ್ನು ಚಾರ್ಜ್ ಮಾಡ್ತಾರೆ. ಲಪಂಗ್ ರಾಜ. ಸ್ನೇಹಿತರೆ, ಲಪಂಗ್ ರಾಜ ಅವರು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನವರು. ಇವರ ಮೂಲ ಹೆಸರು ರಾಜಾ ಸಾಬ್. ಇವರದ್ದು ಮುಸ್ಲಿಂ ಸಮುದಾಯ. ಇವರು ಯೂಟ್ಯೂಬ್ಗಿಂತ ಬರೋದಕ್ಕಿಂತ ಮುಂಚೆ ಗಾರೆ ಕೆಲಸವನ್ನು ಮಾಡ್ತಾ ಇದ್ರು. ಇದರ ಜೊತೆಗೇ ಇವರು ಟೈಮ್ ಪಾಸ್ಗಾಗಿ ವಿಡಿಯೋಗಳನ್ನು ಮಾಡ್ತಾ ಇದ್ರು. ಶಾರ್ಟ್ ಫಿಲ್ಮ್ ಮಾಡಬೇಕು ಅಂತ ತುಂಬಾ ಕನಸನ್ನು ಕಂಡಿದ್ರು. ಅದನ್ನು ನನಸು ಕೂಡ ಮಾಡಿದ್ರು. ಸದ್ಯ ಇವರಿಗೆ ಈಗ ಯೂಟ್ಯೂಬ್ನಿಂದ ತಿಂಗಳಿಗೆ 90,000ಕ್ಕಿಂತ ಹೆಚ್ಚು ಹಣ ಬರುತ್ತೆ. ಇದನ್ನು ಸ್ವತಃ ಲಪಂಗ್ ರಾಜ ಅವರೇ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ಇದಲ್ಲದೆ ಇವರು ಆರ್ಕೆಸ್ಟ್ರಾಗಳಿಗೆ ಹೋಗಿ 15,000ವರೆಗೆ ಹಣವನ್ನು ಪಡಿತಾರೆ. ಪರ್ಸು ಕೋಲೂರ್. ಉತ್ತರ ಕರ್ನಾಟಕದ ಜಾನಪದ ಗಾಯಕ ಪರ್ಸು ಕೋಲೂರ್, ಜಾನಪದ ಪ್ರೇಮಿ ಪರ್ಸು ಕೋಲೂರ್. ಇವರದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಪಕ್ಕದ ಕೋಲೂರು ಗ್ರಾಮ. ಇವರದು ದಲಿತ ಸಮುದಾಯ. ಇವರು ಉತ್ತರ ಕರ್ನಾಟಕದ ಜಾನಪದ ಲೋಕದಲ್ಲಿ ಯಾವ ರೀತಿ ಫೇಮಸ್ ಆಗಿದ್ದಾರೆ ಅಂದರೆ, ಇವರ ಹೆಸರು ಗೊತ್ತಿಲ್ಲದೆ ಇರೋರು ಇಲ್ಲೇ ಇಲ್ಲ. ಅಷ್ಟೊಂದು ಪ್ರಸಿದ್ಧಿಯನ್ನು ಇವರು ಪಡೆದಿದ್ದಾರೆ. ಇವರು ಯೂಟ್ಯೂಬ್ನಿಂದ 50 ರಿಂದ 60,000ವರೆಗೆ ಹಣವನ್ನು ಪಡಿತಾರೆ. ಹಾಗೆ ಒಂದು ಆರ್ಕೆಸ್ಟ್ರಾಗೆ 30,000ವರೆಗೆ ಹಣವನ್ನು ಪಡಿತಾರೆ. ತಿಂಗಳಿಗೆ 16 ಆರ್ಕೆಸ್ಟ್ರಾಗಳನ್ನು ಹೋಗುವ ಮೂಲಕ ಇವರು ಲಕ್ಷಾಂತರ ರೂಪಾಯಿ ಹಣವನ್ನು ಗಳಿಸ್ತಾರೆ. ಶಬರಿ ಡಾಂಗೆ. ಜಾನಪದ ಲೋಕದ ಹಳೆಯ ಗಾಯಕರಾದ ಶಬರಿ ಡಾಂಗೆ ಅವರು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನವರು. ಇವರದು ಮುಸ್ಲಿಂ ಸಮುದಾಯ. ಉತ್ತರ ಕರ್ನಾಟಕದಲ್ಲಿ ಇವರಿಗೆ ತುಂಬಾ ಡಿಮ್ಯಾಂಡ್ ಇದೆ. ಇವರ ಒಂದು ತಿಂಗಳ ಪೇಮೆಂಟ್ ನೋಡೋದಾದರೆ, ಯೂಟ್ಯೂಬ್ನ ಪೇಮೆಂಟ್ ನೋಡೋದಾದರೆ 50 ರಿಂದ 60,000. ಹಾಗೆ ಆರ್ಕೆಸ್ಟ್ರಾಗೆ 25 ರಿಂದ 30,000ವರೆಗೆ ಹಣವನ್ನು ಪಡಿತಾರೆ. ಹಾಗಿದ್ರೆ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಫೇವರೇಟ್ ಯೂಟ್ಯೂಬರ್ ಯಾರು ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಹೇಳಿರೋ ವಿಷಯ 100ಕ್ಕೆ 100ರಷ್ಟು ಸತ್ಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ.